ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಪ್ರತಿಭಾವಂತರು, ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು. ಇಂದಿನಿಂದ ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ ಹೇಳಿಕೆ. ಸಿದ್ದರಾಮಯ್ಯ ರಾಜೀನಾಮೆ ಆತುರದ ನಿರ್ಧಾರ, ರಾಜ್ಯದಲ್ಲಿ ಬದಲಾವಣೆಯ ನಿರೀಕ್ಷೆ ಜನರಿಗಿಲ್ಲ. ಕಲಬುರಗಿಯಲ್ಲಿ ಬಿವೈ ವಿಜೇಂದ್ರ ಹೇಳಿಕೆ. ಕಂದಾಯ ಅಧಿಕಾರಿ ಸಾವಿನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ವರ್ಗಾವಣೆ ಪ್ರಯತ್ನ ಅಧಿಕಾರಿಗೆ ಫಲಿಸಲಿಲ್ಲ, ಒಳ್ಳೆ ಅಪ್ಪ ಆಗಲಿಲ್ಲ ಅಂತ ಡೆತ್ ನೋಟ್. ಇಂದಿನಿಂದ ನೂತನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ, ಯಶಸ್ಸು ಸಿಗಲಿ ಎಂದು ಸರ್ಕಾರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರೈಸುತ್ತೇನೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದ ಡಿಕೆ ಶಿವಕುಮಾರ್ ತಿಳಿಸಿದರು. ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳಿಗೆ ಶಿವಕುಮಾರ್ ಅವರು ಸೋಮವಾರ ಪ್ರತಿಕ್ರಿಯೆ ನೀಡಿದರು. ನಮ್ಮಲ್ಲಿ ಓದಿರುವ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಅತ್ಯಮೂಲ್ಯ ಮಾನವ ಸಂಪನ್ಮೂಲವಾಗಿ ತಮ್ಮದೇ ಆದ ಕೊಡುಗೆ ನೀಡಿದ್ದು ಇಡೀ ವಿಶ್ವ ಇದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಜ್ಞಾನದ ಭಂಡಾರ ಇಡೀ ವಿಶ್ವವನ್ನೇ ಆಕರ್ಷಿಸುತ್ತಿದೆ. ಜಗತ್ತಿನ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದಿ ಅನೇಕ ಸಾಧನೆ ಮಾಡಿದ್ದಾರೆ ಎಂದರು. ನಮ್ಮಲ್ಲಿ ಅಮೂಲ್ಯ ಮಾನವ ಸಂಪನ್ಮೂಲಗಳಿವೆ. ಹೀಗಾಗಿ ಜಗತ್ತು ಭಾರತವನ್ನ ಕರ್ನಾಟಕ ಮೂಲಕ ನೋಡುತ್ತಿದೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಐಐಟಿ, ಐಐಎಂ, ರಾಷ್ಟ್ರೀಯ ಕಾನೂನು ಕಾಲೇಜು, ಇಸ್ರೋ ಸೇರಿದಂತೆ HAL ಹಾಗೂ ಇತರೆ ಪ್ರಮುಖ ಸಂಸ್ಥೆಗಳನ್ನು ಇಲ್ಲೇ ಆರಂಭಿಸಿದ್ದಾರೆ. ಇವುಗಳನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಮಾಡಬೇಕಾಗುತ್ತದೆ ಎಂದು ಸಲಹೆ ನೀಡಿದರು. ಈ ಶಿಕ್ಷಣ ವರ್ಷಕ್ಕೆ ತಾವೆಲ್ಲ ಕಾಲಿಡ್ತಾ ಇದ್ದೀರಿ. ಇಡೀ ಇವತ್ತು ನಮ್ಮ ರಾಜ್ಯ ಇಡೀ ದೇಶದನ್ನು ನೋಡಿ ಪ್ರಪಂಚದಲ್ಲಿ ಕರ್ನಾಟಕ ರಾಜ್ಯವನ್ನು ನೋಡಬೇಕು ಅಂದರೆ ನಿಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಿಂದ ಯಾರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅವರು ಮಾನವ ಸಂಪನ್ಮೂಲಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಅವರ ಜ್ಞಾನದ ಭಂಡಾರ ಇಡೀ ವಿಶ್ವ ಆಕರ್ಷಣೆಯನ್ನು ಮಾಡ್ತಾಯಿದೆ. ಇಡೀ ಪ್ರಪಂಚದಲ್ಲ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಕಲ್ತವರಿದ್ದಾರೆ, ಇಲ್ಲಿಂದ ಹೋಗಿ ಕಲ್ತವರಿದ್ದಾರೆ. ಅಂದರೆ ಬೇಸಿಕ್ ಎಜುಕೇಷನ್ ನಮ್ಮ ಕರ್ನಾಟಕದಲ್ಲಿ. ಸೊ ಇವತ್ತು ಎಲ್ಲರೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಆತುರದಲ್ಲಿ ರಾಜೀನಾಮೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಆದರೆ ಈ ಆಡಳಿತ ಬದಲಾವಣೆಯಿಂದ ರಾಜ್ಯಕ್ಕೆ ಯಾವುದೇ ಹೊಸ ನಿರೀಕ್ಷೆಗಳಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ವೈಫಲ್ಯ ಹಾಗೂ ಆಂತರಿಕ ಕಚ್ಚಾಟದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಪ್ರಸ್ತುತ ರಾಜ್ಯದಲ್ಲಿರುವುದು ಅಭಿವೃದ್ಧಿ ಶೂನ್ಯ ಹಾಗೂ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಸರ್ಕಾರ. ಸರಿಯಾದ ಶಿಕ್ಷಣ ನೀತಿಯನ್ನು ನೀಡಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಕೇವಲ ಜಾತಿಯ ವಿಷಬೀಜ ಬಿತ್ತಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಾ ಈ ಸರ್ಕಾರದ ಪ್ರಮುಖ ಕೆಲಸವಾಗಿದೆ. ಮುಂಬರುವ ದಿನಗಳಲ್ಲಿ ಸರ್ಕಾರದ ಈ ಎಲ್ಲ ವೈಫಲ್ಯಗಳನ್ನು ಜನರೆದುರು ಎಳೆಯಾಗಿ ಬಿಚ್ಚಿಡುತ್ತೇನೆ, ಹಿಂದುಳಿದ ವರ್ಗಗಳ ಹಿತ ಕಾಯುತ್ತೇನೆ ಎನ್ನುವ ಸಿದ್ದರಾಮಯ್ಯ ಅವರಿಗೆ ಕಾಂತರಾಜು ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ ಕೀರ್ತಿ ಸಲ್ಲುತ್ತದೆ. ಈಗ ಆತುರಾತುರವಾಗಿ ಡಿಕೆ ಶಿವಕುಮಾರ್ ಅವರ ಬುಟ್ಟಿಗೆ ಅಧಿಕಾರವನ್ನು ಹಾಕಿ ಸಿದ್ದರಾಮಯ್ಯ ಅವರು ನಿರ್ಗಮಿಸಿದ್ದಾರೆ. ಕಳೆದ 3 ವರ್ಷಗಳ ಸರ್ಕಾರದ ವೈಫಲ್ಯ ಒಂದೆಡೆಯಾದರೆ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರನ್ನ ಸರಿದೂಗಿಸುವುದರಲ್ಲೇ ಇನ್ನುಳಿದ ಸಮಯ ಕಳೆದು ಹೋಗುತ್ತದೆ ಎಂದು ಭವಿಷ್ಯ ನುಡಿದರು. ನಾನು ತಮ್ಮ ಮುಖೇನ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಿಗೆ ಸವಾಲನ್ನು ಹಾಕ್ತೇನೆ. ತಾವು ಎದೆ ಮುಟ್ಕೊಂಡು ಹೇಳಬೇಕು, ನಿಜವಾಗ್ಲೂ ಕೂಡ ನೀವು ಕಳೆದ 3 ವರ್ಷದ ತಮ್ಮ ಆಡಳಿತ ಅವಧಿಯಲ್ಲಿ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೀರಾ? ಸುಪ್ರೀಂ ಕೋರ್ಟಿನ ಸ್ಪಷ್ಟ ನಿರ್ದೇಶನ ಇದ್ದರೂ ಸಹ ರಿಸರ್ವೇಷನ್ ವಿಚಾರದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನು ಕೂಡ ಜನರ ಮುಂದೆ ಬಿಚ್ಚಿಡಬೇಕು. ನಾನು ಕೇಳ್ತಾನೆ, ಹಾಗಾದ್ರೆ ನಿಮ್ಮ ಕಾಂತರಾಜ್ ವರದಿ ಬಗ್ಗೆ ನಿಮ್ಗೆ ವಿಶ್ವಾಸ ಇದ್ದಿದ್ದೆ ಆಗಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಒಪ್ಪಿಸ್ತಕ್ಕಂಥ ಕರ್ತವ್ಯ ಯಾವ್ದಿತ್ತು? ನಿಮ್ಮದೇ ಇತ್ತು, ಮುಖ್ಯಮಂತ್ರಿಗಳದ್ದೇ ಇತ್ತು. ಅದು ಯಾವುದನ್ನು ಮಾಡಿದ್ದೇನೆ ಆ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿ ಈಗ 1 ವರ್ಷದಲ್ಲಿ ಆಗ್ತಕ್ಕಂಥ ಸರ್ವೆನ ಈಗ 1 ತಿಂಗಳಲ್ಲಿ ಮುಗಿಸ್. ಆತ 16 ವರ್ಷದಿಂದ ಕಂದಾಯ ಇಲಾಖೆಯಲ್ಲಿ ನೌಕರ. ಸಾರ್ವಜನಿಕವಾಗಿ ಒಳ್ಳೆಯ ಹೆಸರನ್ನೇ ಗಳಿಸಿದ್ದ. ಆದರೆ ವರ್ಗಾವಣೆಯಿಂದ ಬೇಸತ್ತವ ಸಾವಿನ ಮನೆ ಸೇರಿದ್ದಾನೆ. ಡೆತ್ ನೋಟ್ ಬರೆದಿಟ್ಟು ಕುಣಿಕೆ ಏರಿದ್ದಾನೆ. ಮನುಷ್ಯನಿಗೆ ಅದೆಷ್ಟೇ ದುಡ್ಡಿರಲಿ, ಎಂಥದೇ ಜಾಬ್ ಇರಲಿ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಇಲ್ಲ ಅಂದ್ರೆ ಎಲ್ಲವೂ ಶೂನ್ಯ. ಸಂಸಾರ, ಮಕ್ಕಳು ಅಂತ ಖುಷಿಯಾಗಿದ್ದೆ ಅದಕ್ಕಿಂತ ಸ್ವರ್ಗ ಮತ್ತೊಂದಿಲ್ಲ. ಇಂತಹದ್ದೇ ಕನಸು ಹೊತ್ತಿದ್ದ ಸರ್ಕಾರಿ ನೌಕರ ಸಾವಿನ ಮನೆ ಸೇರಿದ್ದಾನೆ. ವರ್ಗಾವಣೆ ಆಗಿದ್ರಿಂದ ಫ್ಯಾಮಿಲಿ ಜೊತೆ ಇರೋದಕ್ಕಾಗ್ತಿಲ್ಲ ಅಂತ ಕುಣಿಕೆ ಏರಿದ್ದಾನೆ. ಫ್ಯಾಮಿಲಿ ಜೊತೆ ಇರೋದಕ್ಕಾಗ್ತಿಲ್ಲ ಅಂತ ಜೀವ ಬಿಟ್ಟಿರೋ ಇವರ ಹೆಸರು ತಿಮ್ಮಯ್ಯ ಅಂತ.
ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಮೂಲದವರು. ಸದ್ಯ ಮೈಸೂರು ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿ ಕಾರ್ಯನಿರ್ವಹಿಸಿದ್ರು. ಇದಕ್ಕೂ ಮೊದಲು ಹಾಸನ ತಾಲೂಕು ಕಚೇರಿಯಲ್ಲಿ ಶಿರಸ್ತೆದಾರಾಗಿ ನೆಮ್ಮದಿ ಜೀವನ ನಡೆಸುತ್ತಿದ್ರು. ಸರ್ಕಾರಿ ಕೆಲಸ, ಕೈತುಂಬ ಸಂಬಳ ಜೊತೆ ಚಿನ್ನದಂತ ಸಂಸಾರ ಇತ್ತು. ಆದರೆ 2 ವರ್ಷದ ಹಿಂದೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮಕ್ಕೆ ವರ್ಗಾವಣೆ ಮಾಡಲಾಗಿತ್ತಂತೆ. ಕಳೆದ 2 ವರ್ಷದಿಂದ ಕುಟುಂಬದಿಂದ ದೂರವಿದ್ದು ತಿಮ್ಮಯ್ಯ ನೊಂದು ಹೋಗಿದ್ರು. ಯಾವಾಗ ಹೆಂಡತಿ ಮಕ್ಕಳ ಜೊತೆ ಇರ್ತೇನೋ ಅಂತ ಕಾಲ ಕಳೆದಿದ್ರು. ಇತ್ತೀಚೆಗೆ ವರ್ಗಾವಣೆ ಮಾಡಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟಿದ್ರಂತೆ. ಅದು ಆಗದಿದ್ದಾಗ ಮತ್ತಷ್ಟು ಕುಗ್ಗಿ ಹೋಗಿದ್ರು. ಇದೇ ನೋವಲ್ಲಿ ಕಂಠಪೂರ್ತಿ ಕುಳಿತಿದ್ದ ತಿಮ್ಮಯ್ಯ ಹಾಸನದ ಖಾಸಗಿ ಲಾಡ್ಜ್ ಒಂದಕ್ಕೆ ಹೋಗಿದ್ದಾರೆ. ನೋವಲ್ಲೇ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ಹೆಂಡತಿ ಮಗಳ ಹೆಸರು ಉಲ್ಲೇಖಿಸಿ, ನಾನು ನಿಮಗೆ ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗಿಲ್ಲ, ಒಳ್ಳೆಯ ಗಂಡ ಅಪ್ಪ ಆಗಲಿಲ್ಲ, ನನ್ನನ್ನು ಕ್ಷಮಿಸಿ, ಮುಂದೆ ನೀವು ಚೆನ್ನಾಗಿ ಬದುಕಿ ಎಂದು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆಯುತ್ತಿರುವ ಅನ್ನದಾಸೋಹ ಯೋಜನೆ ಇಂದಿಗೆ 100ನೇ ದಿನ ತಲುಪಿದ್ದು, ಈ ಹಿನ್ನೆಲೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಅನ್ನದಾಸೋಹದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿಯವರು, ಈ ಭೂಲೋಕದ ಮೊದಲ ಪತ್ರಕರ್ತ ಎಂದರೆ ಅದು ನಾರದ ಮಹರ್ಷಿಗಳು. ಆರಂಭದಲ್ಲಿ ಕಷ್ಟಗಳಿದ್ದರೂ ಅವರ ದೂರದೃಷ್ಟಿಯಿಂದ ಭವಿಷ್ಯ ಉಜ್ವಲವಾಗಿರುತ್ತಿತ್ತು. ಅದೇ ರೀತಿ ಇಂದಿನ ಪತ್ರಕರ್ತರು ಕೂಡ ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದರಲ್ಲದೆ, ಪತ್ರಕರ್ತರು ಸದಾ ಸಮಾಜದ ಬಡವರ ನೊಂದವರ ಪರವಾಗಿ ಧ್ವನಿ ಎತ್ತಿ ಅವರಿಗೆ ಸಹಾಯ ಮಾಡುತ್ತಾರೆ. ಆದರೆ ತಮ್ಮ ಸ್ವಂತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾರ ಮುಂದೆಯೂ ಕೈಚಾಚದ ಸ್ವಾಭಿಮಾನಿಗಳು. ಇಂದು ಪತ್ರಕರ್ತರ ಪತ್ನಿಯರು ಮತ್ತು ಕುಟುಂಬದವರು ಮಕ್ಕಳನ್ನು ಜಾಗೃತಗೊಳಿಸಿ ಅವರ ಸಾಧನೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಆ ಮಕ್ಕಳ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಇತ್ತೀಚೆಗೆ ಪ್ರಕಟವಾದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ 90% ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿರುವ ಪತ್ರಕರ್ತರ ಸಾಧಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಪತ್ರಕರ್ತರ ಹಿತರಕ್ಷಣೆ ಮತ್ತು ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ಸಮಾರಂಭದಲ್ಲಿ ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ಕೆನರಾ ಗಿಗ್ ಸ್ಟಾರ್ ಯೋಜನೆಗೆ ಚಾಲನೆ ನೀಡಲಾಯಿತು. ಒಂದು ಮಠಮಾನ್ಯಗಳಲ್ಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಆಗುವಂತಹ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನಮಗೊಂದು ಖುಷಿ. ಮಠ ಜೊತೆಲಿದ್ದರೆ ನಮಗೂ ಒಂದು ಹೆಸರು. ಯಾಕಂದ್ರೆ ನಾಡು ಊರ ಜೊತೆ ನಾಡು ಸ್ವರ್ಗ ಸೇರಿದಂಗೆ ಹಾಸನದಲ್ಲಿ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇರುತ್ತೆ. ಹಾಸನ ಆದಿಚುಂಚನಗಿರಿ ಮಠಕ್ಕೂ ಹಾಸನ ಜಿಲ್ಲೆಯ ಪತ್ರಿಕಾ ಸಮಿತಿಗೂ ಅವಿನಾಭಾವ ಸಂಬಂಧ ಅಂತೇಳಿ, ಆ ಸಂಬಂಧ ನಮಗೂ ಕೂಡ ಖುಷಿ ಇದೆ. ಸ್ವಾಮಿಗಳು ಹೇಳ್ತಿದ್ರು, ಹಾಲಿಗೆ ಸಕ್ಕರೆ ಹಾಕಿ ಕುಡಿದಾಗ ಸಿಹಿ ಆಗಿರುತ್ತೋ ಹಾಲಲ್ಲೇ ಒಂದು ಸಿಹಿ ಇದೆಯಲ್ಲ, ಆ ಹಾಲಲ್ಲೇ ಸಿಹಿ. ನಮ್ಮ ಪರಮ ಪೂಜ್ಯರು ಶಂಭುನಾಥ ಶ್ರೀಗಳು ಏನು ನಮ್ಮ ಭೈರವೈಕ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೆಚ್ಚು ಕಮ್ಮಿ 1 ಲಕ್ಷದ ಗಡಿ ದಾಟುವಂಥ ಸಂದರ್ಭ ಕೂಡ ಬಂದಿದೆ. ಅವರು ಪ್ರತಿನಿತ್ಯ ಕೂಡ ಶಿಕ್ಷಣ, ಆರೋಗ್ಯ, ಕ್ರೀಡೆ, ದಾಸೋಹ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಂಚೇಗೌಡ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಹಾಸನ ನಗರದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತ ಕೋರಿದರು. ಈ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅವುಗಳನ್ನು ಸದುಪಯೋಗ ಪಡಿಸಿಕೊಂಡು ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು. ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ತಾನು ಎಲ್ಲಾ ರೀತಿಯ ಸಹಕಾರ ನೀಡಲು ಸಿದ್ಧನಿದ್ದೇನೆ ಎಂದು ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಯಾದವ ಸಮಾಜದ ಪ್ರಮುಖ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಅವರನ್ನ ರಾಜ್ಯ ಸಚಿವ ಸಂಪುಟಕ್ಕೆ ಸಚಿವರಾಗಿ ನೇಮಕ ಮಾಡುವಂತೆ ಯಾದವ ಸಮಾಜದ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಮನವಿ ಸಲ್ಲಿಸಿರುವ ಜಿಲ್ಲಾ ಯಾದವ ಸಮಾಜದ ಮುಖಂಡರು, ರಾಜ್ಯದಲ್ಲಿ ಸುಮಾರು 19 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಯಾದವ ಸಮುದಾಯಕ್ಕೆ ಸಮರ್ಪಕ ರಾಜಕೀಯ ಪ್ರಾತಿನಿಧ್ಯ ದೊರೆಯುತ್ತಿಲ್ಲ ಎಂದು ತಿಳಿಸಿದರಲ್ಲದೆ, ದಿವಂಗತ ಎ ಕೃಷ್ಣಪ್ಪ ಅವರ ನಂತರ ಕರ್ನಾಟಕ ರಾಜ್ಯ ಗೊಲ್ಲ ಸಂಘದ ಅಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಯ್ಕೆಯಾದ ಮೊದಲ ಅಧ್ಯಕ್ಷರಾಗಿರುವ ಡಿಟಿ ಶ್ರೀನಿವಾಸ್ ಅವರು ರಾಜ್ಯಾದ್ಯಂತ ಸಮಾಜವನ್ನು ಸಂಘಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ತುಮಕೂರು, ಚಿತ್ರದುರ್ಗ ಹಾಗೂ ಚಿಕ್ಕೋಡಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದ ಯಾದವ ಸಮಾವೇಶಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಸಮಾಜದ ಸಂಘಟನೆಗೆ ಶ್ರಮಿಸಿದ್ದಾರೆ. ಆದ್ದರಿಂದ ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರತಿನಿಧಿಯಾಗಿ ಡಿಟಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಶ್ರೀ ಡಿಟಿ ಶ್ರೀನಿವಾಸ್ ಅನ್ನೋರು ಹಾಲಿ MLC ಆಗಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರು ಹಾಗೂ ಪ್ರವರ್ಗ 1ರ 19 ಜಾತಿಗಳ ಒಕ್ಕೂಟದ
ಸೇರ್ಕೊಂಡು ಅದರಲ್ಲಿ ಅವರು 95 ಜಾತಿಗಳನ್ನು ಹೊಂದಿರುವಂಥ ಒಂದು ಪ್ರವರ್ಗ 1ರ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಈಗ ಹಾಲಿ KPCC ಹಿಂದುಳಿದ ವರ್ಗದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇವರನ್ನ ನಮ್ಮ ಜನಾಂಗದವರ ಪರಿಗಣನೆ ಮಾಡಿಕೊಂಡು ಮಾನ್ಯ DT ಶ್ರೀನಿವಾಸ್ ಅವರನ್ನು ಈ ಒಂದು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ನೇಮಿಸಬೇಕು ಅಂತ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ನಿರ್ದೇಶಕ ನಾಗೇಶ್, ರಾಘು, ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಸದಸ್ಯರಾದ ಕೃಷ್ಣಪ್ಪ, ಗೋವಿಂದರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಮಾದಿಗ ಸಮುದಾಯದ ಹಿರಿಯ ಮುತ್ಸದ್ದಿ KH ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಕರ್ನಾಟಕ ಮಾದಾರ ಮಹಾಸಭಾ ಒಕ್ಕೂಟವು ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ TR ವಿಜಯಕುಮಾರ್ ಅವರು ಮಾತನಾಡಿ, ಬಾಬು ಜಗಜೀವನ್ ರಾಮ್ ಅವರ ಕಾಲದಿಂದಲೂ ಮಾದಿಗ ಸಮುದಾಯವು ಕಾಂಗ್ರೆಸ್ ಪಕ್ಷವನ್ನು ನಿರಂತರವಾಗಿ ಬೆಂಬಲಿಸುತ್ತಾ ಬಂದಿದೆ. ಈ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲಿ Dr. G. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಾಗಿತ್ತು. ಆದರೆ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ನಲ್ಲಿ ಇದುವರೆಗೂ ಸೂಕ್ತ ಹಾಗೂ ಉನ್ನತ ಸ್ಥಾನಮಾನಗಳು ಸಿಕ್ಕಿಲ್ಲ. ಈ ಬಾರಿ ಸಮುದಾಯದ ಹಿರಿಯ ನಾಯಕರಾದ KH ಮುನಿಯಪ್ಪ ಅವರಿಗೆ DCM ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷವು ನಮ್ಮ ಸಮಾಜದ ಆತ್ಮಗೌರವವನ್ನು ಉಳಿಸಿಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆಯ ಕರ್ನಾಟಕ ಮಾದಾರ ಮಹಾಸಭಾ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇವೆ. ಮುಂದುವರೆದು ಸುದೀರ್ಘವಾಗಿ ಜಗಜೀವನ್ ರಾಮ್ ಅವ್ರ ಕಾಲದಿಂದನೂ ಕೂಡ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ನಾವು ಬೆಂಬಲಿಸ್ತಾ ಬಂದಿದ್ದೇವೆ. ಈ ನೂತನ ಸಚಿವ ಸಂಪುಟದಲ್ಲಿ ನಾವು ಮನವಿಯನ್ನು ಮಾಡ್ತೇವೆ. ಕರ್ನಾಟಕ ಸರ್ಕಾರದಲ್ಲಿ ಮತ್ತು AICCನಲ್ಲಿ, KPCCನಲ್ಲಿ ಮತ್ತು ನೂತನ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರಲ್ಲಿ ಮನವಿ ಮಾಡೋದೇನು ಅಂತಂದರೆ, ನಮ್ಮ ಹಿರಿಯ ಮುತ್ಸದ್ದಿಗಳು ಆದಂಥ KH ಮುನಿಯಪ್ಪ ಸಾಹೇಬರನ್ನು ನೂತನ ಸರ್ಕಾರದಲ್ಲಿ ಸಂಪುಟದಲ್ಲಿ ಅವರು ಇರಬೇಕು. ಅರಕಲಗೂಡು ಪಟ್ಟಣದ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ 14 ವರ್ಷಗಳ ಕಾಲ ಶಾಖಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ನಿಂಗೇಗೌಡ ಅವರಿಗೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಗ್ರಾಹಕರು ಬೀಳ್ಕೊಡುಗೆ ನೀಡಿದರು. ಬ್ಯಾಂಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿಂಗೇಗೌಡ ಅವರ ಸೇವೆಯನ್ನು ಸ್ಮರಿಸಿದ ಸಿಬ್ಬಂದಿ ವರ್ಗದವರು ಆತ್ಮೀಯವಾಗಿ ಸನ್ಮಾನಿಸಿದರು. ನಿಂಗೇಗೌಡ ಮಾತನಾಡಿ, ತಮ್ಮ ಸೇವಾವಧಿಯಲ್ಲಿ ಸಹಕರಿಸಿದ ಸಿಬ್ಬಂದಿ ಹಾಗೂ ಗ್ರಾಹಕರಿಗೆ ಕೃತಜ್ಞತೆ ತಿಳಿಸಿದರು. ಗ್ರಾಹಕ ಶಾಂತಮಲ್ಲಪ್ಪ ಮಾತನಾಡಿ, ಬ್ಯಾಂಕಿಗೆ ಬರುವ ಗ್ರಾಹಕರ ಜೊತೆಯಲ್ಲಿ ಮತ್ತು ಮಹಿಳಾ ಸಿಬ್ಬಂದಿಯ ಜೊತೆಯಲ್ಲಿ ಬಹಳ ಸೌಜನ್ಯದಿಂದ ವರ್ತಿಸಿ ಅವರುಗಳ ಕೆಲಸಗಳನ್ನು ತುರ್ತಾಗಿ ಮಾಡಿಕೊಡುತ್ತಿದ್ದರು ಹಾಗೂ ಬ್ಯಾಂಕ್ನ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಇವರ ನಿವೃತ್ತಿ ಜೀವನವು ಮುಂದಿನ ದಿನಗಳಲ್ಲಿ ಸುಖಕರವಾಗಿದ್ದು ಆರೋಗ್ಯವಂತರಾಗಿ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಮಾತಾಡಬೇಕು ಅನ್ನೋದಿದೆ, ಅರ್ಥ ಇಲ್ಲ. ನಾವು ಮೂಲತಃ ಆಲೂರು ತಾಲೂಕು ತಬ್ಬಾರ್ಲೆ ಅಂತ ನಮ್ಮೂರು ಗೋರು ಡ್ಯಾಮಿಗೆ ಮುಳುಗಡೆ ಆಗಿ ನಾವು ಇಲ್ಲಿ ಆರ್ಕೋಡ್ ತಾಲೂಕು ಕಾಮನಹಳ್ಳಿಗೆ ಬಂದು ಸೇರ್ಕೊಂಡ್ವಿ. 1976ರಲ್ಲಿ ಊರು ಬಿಟ್ಟಿರೋದು. ನಾವು ತುಂಬ ಕಷ್ಟದ ಜೀವನವನ್ನು ನಡೆಸಿದ್ದೀವಿ. ನಮ್ಮ ತಂದೆಯಿಂದನೂ ಒಂದೊಂದು ರೂಪಾಯಿಗೂ ತುಂಬ ಕಷ್ಟದ ಜೀವನ ನಡೆಸಿ ಈ ಮಟ್ಟಕ್ಕೆ ಬಂದಿದ್ದೀವಿ. ನಾನು ನಿಜ ಹೇಳಬೇಕು ಅಂತಂದರೆ UC ಬರೋವರೆಗೂ ಚಪ್ಪಲಿನೇ ಹಾಕಿಲ್ಲ. ನಾವು ಬರೋರಲ್ಲಿ ನಮ್ಮ ತಾಯಿ ತವ್ರ ಮನೇಲಿ ಓದಿದ್ದೀನಿ. ಅರಕಲಗೂಡು, ಮೈಸೂರು, ಇದು ಮಾಸ್ಟರ್ ಡಿಗ್ರಿ 1990ರಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿದೆ. ಮಾಸ್ಟರ್ ಡಿಗ್ರಿ ಮುಗಿಸಿ 1999ರವರೆಗೂ ನನ್ನ ಅಲದಾಟ. ಈ ಸಂದರ್ಭದಲ್ಲಿ GG ಕೇಶವ, ಕುಮಾರ್, ಯೋಗೇಶ್, ರವಿ, ಬ್ಯಾಂಕ್ನ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು. ಟಿ.ನರಸೀಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ HC ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಎಂದು ಆಶ್ರಯ ಸಮಿತಿಯ ಮಾಜಿ ನಿರ್ದೇಶಕ KN ನಾಗೇಶ್ ಆಗ್ರಹಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ಶ್ರೀಕಂಠಯ್ಯ ವೃತ್ತದ ಮೂಲಕ KR ಸರ್ಕಲ್ ಮುಖಾಂತರ ಮೆರವಣಿಗೆ ನಡೆಸಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ HC ಮಹದೇವಪ್ಪನವರಿಗೆ ಜೈಕಾರ ಕೂಗುವ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಎಂ ರಂಗಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ HC ಮಹದೇವಪ್ಪ ಅವರು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಮೈಸೂರು ಜಿಲ್ಲೆಯ ಟಿ.ನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಸಾರ್ವಜನಿಕರೊಂದಿಗೆ ತುಂಬಾ ಬಾಂಧವ್ಯದಿಂದ ಸಕ್ರಿಯವಾಗಿ ಜನಪರವಾದ ಕೆಲಸ ಸಲ್ಲಿಸುತ್ತಾ ಬರುತ್ತಿರುವ ಮಾಜಿ ಮಂತ್ರಿ HC ಮಹದೇವಪ್ಪ ಅವರಿಗೆ DCM ಸ್ಥಾನವನ್ನು ನೀಡಬೇಕು ಎಂದು ಒತ್ತಾಯ ಮಾಡಿದರು. ದಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾನ್ಯ ಘನ ಸರ್ಕಾರದ ಮೇಲೆ ನಮ್ಮ ಒತ್ತಾಯ ಏನಪ್ಪ ಅಂತ ಅಂದರೆ, ಹಲವಾರು ವರ್ಷಗಳಿಂದ HC ಮಹದೇವಪ್ಪನವರು ದಲಿತವರ ಪರ ನಿಂತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ಅವ್ರ ಜೊತೆನಲ್ಲಿ ಹೋರಾಟ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಿರ್ತಕ್ಕಂಥ ಒಂದು ಮಹಾನ್ ಒಂದು ಹೋರಾಟಗಾರರು HC ಮಹದೇವಪ್ಪನವರು. ಈಗೇನಾಗುತ್ತೆ ಅಂತಂದರೆ, ಕೆಲವು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅನೇಕ ಸಮುದಾಯಗಳಲ್ಲಿ ಅಷ್ಟು ಏನು ನಾವು ವೋಟ್ ಆಫ್ ಪರ್ಸೆಂಟೇಜ್ನಲ್ಲಿ ಅವ್ರ
ಇದೇ ಸಂದರ್ಭದಲ್ಲಿ ಎಚ್ಸಿ ಮಹದೇವಪ್ಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಎಸ್ಎಲ್ ದೊರೆರಾಜು, ತಾಲೂಕು ಆಶ್ರಯ ಸಮಿತಿ ಮಾಜಿ ಸದಸ್ಯ ಕೆಎನ್ ನಾಗೇಶ್, ತಾಲೂಕು ಭೂ ಮಂಜೂರಾತಿ ಕಮಿಟಿಯ ಮಾಜಿ ಸದಸ್ಯ ಮತ್ತಿಗಟ್ಟ ರಂಗಸ್ವಾಮಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಶ್ರವಣೇರಿ ದೊರೆರಾಜು ಸೇರಿದಂತೆ ಇತರರು ಹಾಜರಿದ್ದರು. ವಿಶ್ವ ಹಾಲು ದಿನದ ಅಂಗವಾಗಿ ಮನ್ಮೂಲ್ ವತಿಯಿಂದ ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಾಗೂ ಸಿಹಿಯನ್ನು ವಿತರಿಸಲಾಯಿತು. ಮನ್ಮೂಲ್ ನಿರ್ದೇಶಕ ಡಿ ಕೃಷ್ಣೇಗೌಡ ರೋಗಿಗಳಿಗೆ ಹಾಲು ಕಿಟ್ ವಿತರಣೆ ಮಾಡಿ ಮಾತನಾಡಿ, ಇಂದು ವಿಶ್ವ ಹಾಲು ದಿನ ಹಾಗೂ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಹಾಲು ಹಾಗೂ ಸಿಹಿಗಳನ್ನು ವಿತರಿಸಲಾಗುತ್ತಿದ್ದು, ಮಹಿಳೆಯರು ಆರೋಗ್ಯವಾಗಿರಲಿ ಎಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶಾಸಕ ನರೇಂದ್ರ ಸ್ವಾಮಿಗೆ ಮಂತ್ರಿ ಪದವಿ ಲಭಿಸಲಿ ಎಂದರು. ದಿನಾಚರಣೆ ಅಂತೇಳಿ ಪ್ರಪಂಚಾದ್ಯಂತ ಆಚರಿಸ್ತಾ ಇರುವಂಥ ಇಂಥ ವಿಶೇಷ ದಿನದಲ್ಲಿ ನಮ್ಮ ಮಂಡ್ಯ ಹಾಲು ಒಕ್ಕೂಟ ಒಂದು ನೂತನವಾದ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ. ಒಕ್ಕೂಟದ ಪ್ರಯುಕ್ತ ನಂದಿನಿ ಹಾಲು ಮತ್ತು ಸಿಹಿ ತಿನಿಸುಗಳನ್ನ ನಮ್ಮ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ವಿತರಣೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಏನು ನಮ್ಮ ನಂದಿನಿ ಹಾಲು ತಾಯಿ ಹಾಲಿನಷ್ಟೇ ಶ್ರೇಷ್ಠವಾಗಿ ಇವತ್ತು ಮಾರ್ಕೆಟಲ್ಲಿ ಅಥವಾ ಒಂದು ದೊಡ್ಡ ಉದ್ಯಮ. ಇನ್ನು ಇದೇ ವೇಳೆ ಮನ್ಮೂಲ್ ನಾಮನಿರ್ದೇಶಕ ವಿಶ್ವಾಸ್ ಮಾತನಾಡಿ, ನಂದಿನಿ ಹಾಲು ತಾಯಿ ಹಾಲಿನಷ್ಟು ಶ್ರೇಷ್ಠವಾಗಿದ್ದು, ಇದಲ್ಲದೆ ರಾಷ್ಟ್ರವ್ಯಾಪಿ ಹೆಸರುವಾಸಿಯಾಗಿದ್ದು, ಇಂದು ವಿಶ್ವ ಹಾಲು ದಿನವಾಗಿದ್ದು, ಮಂಡ್ಯ ಹಾಲು ಒಕ್ಕೂಟದ ವತಿಯಿಂದ ಜಿಲ್ಲಾಸ್ಪತ್ರೆ ಹಾಗೂ ಎಲ್ಲ ತಾಲೂಕು ಆಸ್ಪತ್ರೆಗಳ ರೋಗಿಗಳಿಗೆ ವಿತರಿಸುತ್ತೇವೆ ಎಂದರು. ನಮ್ಮ ರೋಗಿಗಳಿಗೆ ಏನು ಮನ್ಮೂಲ್ ವತಿಯಿಂದ ಹಾಲು ಈ ಥರ ಸ್ವೀಟು, ಹಣ್ಣು ಹಂಪಲಾಗು ಜೊತೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇವತ್ತು ಮನ್ಮೂಲ್ ಕಡೆಯಿಂದ ಈ ವೇಳೆ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಸಂಜಯ್, ಹಾಲು ಉತ್ಪಾದಕರ ನೌಕರರ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ, ಹಾಲು ಉತ್ಪಾದಕರ ಒಕ್ಕೂಟದ ವ್ಯವಸ್ಥಾಪಕ ನೂತನ್ ಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಯುವ ಮುಖಂಡ ಕಳಕಪ್ಪ ಕಂಬಳಿ ಸಮಾಜ ಸೇವೆಗಾಗಿ ಶರಣು ಕಾರ್ಯಾಲಯ ಜೂನ್ 3ರಂದು ಕುಕನೂರಿನ ಕಲೇಶ್ವರ ನಗರದಲ್ಲಿ ಹರಗುರುಚರ ಶ್ರೀಗಳ ಸಮ್ಮುಖದಲ್ಲಿ ಪ್ರಾರಂಭಗೊಳ್ಳಲಿದೆ ಎಂದು ಸೇವಕ ಕಳಕಪ್ಪ ಕಂಬಳಿ ತಿಳಿಸಿದರು. ಸೋಮವಾರ ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯಲಬುರ್ಗಾ ಕ್ಷೇತ್ರದ ಜನರ ಕುಂದುಕೊರತೆಗಳ ಪರಿಹಾರ ಸಲುವಾಗಿ ಕಚೇರಿ ಪ್ರಾರಂಭಿಸಲಾಗಿದೆ. ಕ್ಷೇತ್ರದ ಜನರ ಅನುಕೂಲಕ್ಕಾಗಿ ತಾವು ಮತ್ತು ನಮ್ಮ ತಂಡ ಸೇರಿಕೊಂಡು ಜನಸಾಮಾನ್ಯರ ಆರೋಗ್ಯ, ಪೊಲೀಸ್ ಠಾಣೆ, ದೇವಸ್ಥಾನ ಅಭಿವೃದ್ಧಿ, ಸಾಮೂಹಿಕ ವಿವಾಹ, ಮಹಿಳೆಯರ ಕೌಶಲ್ಯ ತರಬೇತಿ ಶಿಬಿರ ಸೇರಿದಂತೆ ಹಲವಾರು ಕುಂದುಕೊರತೆಗಳ ನಿವಾರಣೆಗಾಗಿ ತಾವು ತೊಡಗಿಸಿಕೊಂಡು ಸಹಸ್ರಾರು ಜನರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕಚೇರಿ ಆರಂಭಿಸಿದೆ. ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಸೇವೆ ಮಾಡಲಾಗುತ್ತಿದೆ. ಕಚೇರಿಯ ಆರಂಭ ದಿನದಂದು ಸುಮಾರು 10,000 ಜನರು ಆಗಮಿಸಲಿದ್ದಾರೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಈರಪ್ಪ ಕೊಡಗುಟಿ, ಫಕೀರಪ್ಪ ತಳವಾರ, ನಿಲಗನಗೌಡ ಹಲ್ಯಲ, ಸುರೇಶ್ ಮ್ಯಾಗೇರಿ, ಇಮಾಮು ಮಂಡಲಗೇರಿ, ರಾಮು ಕೌದಿ, ಬುದ್ದಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ಪಟ್ಟಣದ ಸರ್ಕಾರಿ ಅತಿಗಣ್ಯರ ಅತಿಥಿ ಗೃಹದಲ್ಲಿ ಕೊಳ್ಳೇಗಾಲದ ಮುಸ್ಲಿಂ ಸಮುದಾಯದ ವತಿಯಿಂದ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಆನ್ಸರ್ ಬೇಗ್ ರವರು ನಮ್ಮ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಗೆ ಈ ಬಾರಿಯ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಅವರು 3 ಬಾರಿ ಶಾಸಕರಾಗಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಕೆಲಸ ನಿರ್ವಹಿಸಿದ ಅನುಭವವಿದೆ ಎಂದರು. ಸಚಿವ ಸ್ಥಾನ ನೀಡಬೇಕಾದ್ರೆ ಯಾಕೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಒತ್ತಾಯ ಅಂದರೆ, ಅವರು ಕಳೆದ ಬಾರಿ 3 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದಾರೆ. ಅವರು ಮಾಡಿರೋ ಅಧಿಕಾರದಲ್ಲಿ ಯಾವುದೇ ಅಂತ ತಪ್ಪು ಚುಕ್ಕಿ ಇಲ್ಲದೆ ನಿಷ್ಪಾತದಿಂದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನ ಸರಿಸಮಾನಾಗಿ ನೋಡಿಕೊಂಡು ಅಧಿಕಾರ ನಡೆಸ್ಕೊಂಡು ಅವರ ತಂದೆಯ ದಾರಿಲೇ ನಡ್ಕೊಂಡು ಕೊಳ್ಳೇಗಾಲ ಘಟಕದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮನ್ಸೂರ್ ಬೇಗ್ ಮಾತನಾಡಿ, ನಮ್ಮ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ನೇರದಿಟ್ಟ ನಿರಂತರ, ಹೀಗಾಗಿ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಸಾಹೇಬರು ಹಾಗೂ ನಮ್ಮ ನಾಯಕರು ಇವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಹೈಕಮಾಂಡಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಯಾಕೆಂದರೆ ಇವರು ನೇರದಿಟ್ಟ ನಿರಂತರ. ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆ ಆಗಿರೋದ್ರಿಂದ ನಮ್ಮ ಇಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಯಾಕೆಂದರೆ ನಮ್ಮ ಸಾಹೇಬರು ಕೊಟ್ಟರೆ ಕೆಲಸ ಕಾರ್ಯ ತುಂಬ. ಇಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ 2025-26ನೇ ಸಾಲಿನ ಪ್ರಾರಂಭೋತ್ಸವದ ದಿನದ ಅಂಗವಾಗಿ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರಥಮ ದಿನಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳನ್ನು ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮಸ್ಥರು ಹಾಗೂ ಶಿಕ್ಷಕರು ಸಂಭ್ರಮದಿಂದ ಹೂ ಹಾಗೂ ಸಿಹಿ ನೀಡಿ ಸ್ವಾಗತಿಸಿದರು. ಶಾಲಾ ಮಕ್ಕಳನ್ನು ಸ್ವಾಗತಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಕತ್ತರಘಟ್ಟ ಪರಮೇಶ್, ನಮ್ಮ ಗ್ರಾಮ ಇತಿಹಾಸವುಳ್ಳ ಶಾಲೆಯಾದರೂ ಕೂಡ ಶಾಲೆಯ ಚಾವಣಿ ಸೋರುತ್ತಿತ್ತು. ಮಳೆಗೆ ಮಕ್ಕಳ ಬೆಂಚ್ ಬಿಟ್ಟು ಮೂಲೆ ನಿಲ್ಲುತ್ತಿದ್ರು. ಆ ನೋವು ನೋಡಿ ಟೊಂಕಕಟ್ಟೆ ನಿಂತವರು ನಮ್ಮ ಗ್ರಾಮದಲ್ಲಿ ಜನಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಕೆಪಿ ಶಿವಕುಮಾರ್ ಅವರು ಸುಮಾರು 1.45 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಮ್ಮ ಜಯಮ್ಮ ಪುಟ್ಟೇಗೌಡ ತಾಯಿ ತಂದೆ ಹೆಸರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಕಟ್ಟಡ ನಿರ್ಮಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು.
27ನೇ ಸಾಲಿನ ಶಾಲೆ ಎಲ್ಲ ಮಕ್ಕಳು ರಜದಲ್ಲಿದ್ದರು. ಈಗ ಪ್ರಾರಂಭೋತ್ಸವದ ದಿನ ಇವತ್ತು ನಾವು ಗ್ರಾಮದಲ್ಲಿ ಮಾಡ್ಕೊಂಡಿದ್ದು. STMC ಅಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರ ಪೋಷಕರ ಒಂದು ಸಮ್ಮುಖದಲ್ಲಿ ಈ ದಿನ ನಮ್ಮ ಶಾಲೆಗೆ ಮಕ್ಕಳುಗಳನ್ನು ನಾವು ಸ್ವಾಗತ ಮಾಡಬೇಕಂತ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ಕೊಂಡಿದ್ದೋ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆ ಈ ಹಿಂದೆ ದಾಖಲಾತಿಯಲ್ಲಿ 38 ಮಕ್ಕಳಿತ್ತು. ಈ ಒಂದು ಶಾಲೆ ಮೊದಲು ಸ್ವಲ್ಪ ದುರಸ್ತಿಯಲ್ಲಿ ಇತ್ತು. ಇದನ್ನಂತ ಮನಗಂಡಂಥ ನಮ್ಮ ಗ್ರಾಮದ ನಿವೃತ್ತ ಮುಖ್ಯ ಅಭಿಯಂತರರು ಈ ಒಂದು ಶಾಲೆಗೆ ಸುಮಾರು 1.5 ಕೋಟಿಗೂ ಹೆಚ್ಚು ಹಣವನ್ನು ತಮ್ಮ ತಂದೆ ತಾಯಿ ಹೆಸರಲ್ಲಿ. ಬಳಿಕ ಮಾತನಾಡಿದ ಶಾಲಾ SDMC ಅಧ್ಯಕ್ಷ ಕುಮಾರ್, ಬಹುತೇಕ ಜನರು ಉನ್ನತ ಸ್ಥಾನದಲ್ಲಿದ್ದರೂ ಸ್ವಾರ್ಥದಿಂದ ಬದುಕುತ್ತಿದ್ದಾರೆ. ಅಂತಹವರಿಗೆ ನಮ್ಮ ಗ್ರಾಮದ ಸರ್ಕಾರಿ ಅಧಿಕಾರಿ ಶಿವಕುಮಾರ್ ಮಾದರಿಯಾಗಿದ್ದಾರೆ. ಶಿವಕುಮಾರ್ ಅವರು ತನ್ನ ಪರಿಶ್ರಮದಿಂದ ಉನ್ನತ ಮಟ್ಟದ ಅಧಿಕಾರಿಯಾಗಿದ್ದಾರೆ. ಅವರ ಮಾದರಿಯಲ್ಲಿ ತನ್ನ ಹುಟ್ಟೂರಿನ ಯುವ ಪೀಳಿಗೆಗೆ ಭವಿಷ್ಯ ಹಾಗೂ ಸದೃಢ ಸಮಾಜಕ್ಕಾಗಿ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಿ ಉಳ್ಳವರಿಗೆ ಮಾದರಿಯಾಗುವುದರ ಜೊತೆಗೆ ಶಿಕ್ಷಣ ಕ್ರಾಂತಿಗೆ ಸಹಕಾರಿಯಾಗಿ ನಿಂತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್, ಶಾಲಾ SDMC ಅಧ್ಯಕ್ಷ ಕುಮಾರ್, ಉಪಾಧ್ಯಕ್ಷ ಶ್ರೀನಿವಾಸ್, ಶಶಿಕಲಾ, ರೇಖಾ ಸೇರಿದಂತೆ ಮಕ್ಕಳ ಪೋಷಕರು ಹಾಜರಿದ್ದರು. ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಡಿಕೆಶಿ ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ಮಳವಳ್ಳಿ ಬ್ಲಾಕ್ ಕಾಂಗ್ರೆಸ್ ಪಕ್ಷ ಹಾಗೂ ನರೇಂದ್ರ ಸ್ವಾಮಿ ಅಭಿಮಾನಿಗಳಿಂದ ಮಳವಳ್ಳಿ ಪಟ್ಟಣದ ಕೋಟೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CP ರಾಜು ಮಾತನಾಡಿ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಟ್ಟಿದ ನಮ್ಮ ನಾಯಕ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ದರೆ ನಾವು ರಾಜೀನಾಮೆ ನೀಡಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ ಮಾತನಾಡಿ, ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಜೊತೆಗೆ ಸಿದ್ದರಾಮಯ್ಯನವರು ನೀಡಿರುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು DK ಶಿವಕುಮಾರ್ ಅವರು ಮುಂದುವರಿಸಬೇಕು, ಇದರಿಂದ ಬಡ ಜನತೆಗೆ ಅನುಕೂಲವಾಗುತ್ತದೆ ಎಂದರು. ಮುಂದಿನ ಏನು ನಮ್ಮ ರಾಜ್ಯದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾರೋ ಆ ಸಂಪುಟದಲ್ಲಿ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರಿಗೆ ಒಳ್ಳೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಸಿಗಲಿ ಅಂತ ಮಳವಳ್ಳಿ ತಾಲೂಕಿನ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಆ ಭಗವಂತನಲ್ಲಿ ಬೇಡ್ಕೊತಾ. ಯಾಕೆಂತಂದರೆ ನಮ್ಮ ನಾಯಕರು ಮಂಡ್ಯ ಜಿಲ್ಲೆಯಲ್ಲೇ ಹಿಂದುಳಿದ ಒಂದು ವರ್ಗ ಜಿಲ್ಲೆಗೆ ಅವರ ಅನಿವಾರ್ಯತೆ ಕೂಡ ಇದೆ. ಆದರೆ 2013ರಿಂದನೂ ಅನಿವಾರ್ಯ ಕಾರಣಗಳಿಂದ ಅದು ಮುಂದೂಡ್ತಾನೆ ಬಂದಿದೆ. ಹಾಗೆ ಈ ಬಾರಿ ನೂತನವಾಗಿ ಆಯ್ಕೆಯಾಗಿರುವಂಥ DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ನಮ್ಮ ನರೇಂದ್ರ ಸ್ವಾಮಿ ಅವರಿಗೆ ಖಂಡಿತವಾಗಲೂ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಒಂದು ಅಚಲವಾದ ನಂಬಿಕೆ ನಮ್ಮೆಲ್ಲ ಕಾರ್ಯಕರ್ತರಿಗೂ ಇದೆ. ಆ ನಂಬಿಕೆ ಈ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈಡೇರುತ್ತೆ ಅಂತ ಹೇಳಿ ನಾವು ವಿಶೇಷವಾದಂಥ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಕ್ಕಾಗಿರೋಂಥ ನೂತನ ಮುಖ್ಯಮಂತ್ರಿಗಳಿಗೂ ಒಳ್ಳೆಯದಾಗಲಿ, ಅವ್ರ ಮಂತ್ರಿಮಂಡಲದಲ್ಲಿ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿಗಿರಿ ಸಿಗಬೇಕು. ಇದು ಕೂಡ ನಮ್ಮ ಈ ವೇಳೆ ಮನ್ಮೂಲ ನಿರ್ದೇಶಕ ವಿಶ್ವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CP ರಾಜು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ತಾಲೂಕು ಅಧ್ಯಕ್ಷ ಮಾದೇಶ, ಮನ್ಮೂಲ ನಿರ್ದೇಶಕ ಕೃಷ್ಣೇಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಪ್ರತಿಭಾವಂತರು, ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು. ಇಂದಿನಿಂದ ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. CLP ನಾಯಕ DK ಶಿವಕುಮಾರ್ ಹೇಳಿಕೆ. ಸಿದ್ದರಾಮಯ್ಯ ರಾಜೀನಾಮೆ ಆತುರದ ನಿರ್ಧಾರ, ರಾಜ್ಯದಲ್ಲಿ ಬದಲಾವಣೆಯ ನಿರೀಕ್ಷೆ ಜನರಿಗಿಲ್ಲ. ಕಲಬುರಗಿಯಲ್ಲಿ BY ವಿಜೇಂದ್ರ ಹೇಳಿಕೆ. ಕಂದಾಯ ಅಧಿಕಾರಿ ಸಾವಿನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ವರ್ಗಾವಣೆ ಪ್ರಯತ್ನ ಅಧಿಕಾರಿಗೆ ಫಲಿಸಲಿಲ್ಲ, ಒಳ್ಳೆ ಅಪ್ಪ ಆಗಲಿಲ್ಲ ಅಂತ ಡೆತ್ ನೋಟ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ.